ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ನಾಡಿನ ರಾಜಕುಮಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಬಾಲ ನಟರಾಗಿ ನಟಿಸಿದ ಚಿತ್ರ ಬೆಟ್ಟದ ಹೂ ಇದರ ಬಗ್ಗೆ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬೆಟ್ಟದ ಹೂ 1985ರಲ್ಲಿ ಬಿಡುಗಡೆಯಾದ ಕನ್ನಡದ ಚಲನಚಿತ್ರವಾಗಿದೆ. ಇದನ್ನು ಎನ್ ಲಕ್ಷ್ಮೀನಾರಾಯಣ್ ನಿರ್ದೇಶಿಸಿದ್ದಾರೆ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಿಸಿದ್ದಾರೆ. ಈ ಚಲನಚಿತ್ರವು ಹಾಗಾದರೆ ಏನು ರಾಮನ್ ಎಂಬ ಕಾದಂಬರಿಯನ್ನು ಆಧರಿಸಿದೆ. ತನ್ನ ಕುಟುಂಬವನ್ನು ಪೋಷಿಸಲು ನಿರ್ಧರಿಸಿದ ಬಡ ಕುಟುಂಬದ ಚಿಕ್ಕ ಹುಡುಗ ರಾಮು ಸುತ್ತ ಈ ಕಥೆ ಸುತ್ತುತ್ತದೆ. ಈ ಚಿತ್ರದಲ್ಲಿ ಮಾಸ್ಟರ್ ಲೋಹಿತ್ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ರಾಮು ಪಾತ್ರದಲ್ಲಿ, ಪದ್ಮಾ ವಸಂತಿ ಅವರು ರಾಮುವಿನ ತಾಯಿಯಾಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಎಸ್ ರಾಮಚಂದ್ರ ಅವರ ಛಾಯಾಗ್ರಹಣ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಚಿತ್ರಕ್ಕಿದೆ. ಚಲನಚಿತ್ರವು ಬಡತನ, ಕುಟುಂಬದ ಬಂಧಗಳು, ಪರಿಶ್ರಮ ಮತ್ತು ಉಳಿವಿಗಾಗಿ ಹೋರಾಟದ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ಚಿತ್ರವು ಕರ್ನಾಟಕದ ಗ್ರಾಮೀಣ ಹಿನ್ನೆಲೆ ಮತ್ತು ದೂರದ ಪ್ರದೇಶಗಳಲ್ಲಿ ವಾಸಿಸುವ ಜನರು ಎದುರಿಸುತ್ತಿರುವ ಸವಾಲುಗಳನ್ನು ಪ್ರದರ್ಶಿಸುತ್ತದೆ. ಈ ಚಿತ್ರವು ಕಾದಂಬರಿಯನ್ನು ಆಧರಿಸಿದೆ ಮತ್ತು ತನ್ನ ಕುಟುಂಬವನ್ನು ಪೂರೈಸಲು ಪ್ರಯತ್ನಿಸುತ್ತಿರುವ ಚಿಕ್ಕ ಹುಡುಗನ ಹೋರಾಟಗಳಿಗೆ ಜೀವ ತುಂಬುತ್ತದೆ. ಈ ಚಿತ್ರದಲ್ಲಿ ಬಾಲ ಕಲಾವಿದರಾಗಿ ನಟಿಸಿದ ಪುನೀತ್ ರಾಜ್ಕುಮಾರ್ ಅವರ ಗಮನಾರ್ಹ ಅಭಿನಯಕ್ಕಾಗಿ ಹೆಸರುವಾಸಿಯಾಗಿದೆ. ಈ ಚಿತ್ರವು 1985ರಲ್ಲಿ ಅತ್ಯುತ್ತಮ ಮಕ್ಕಳ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮತ್ತು ರಾಮು ಪಾತ್ರವನ್ನು ನಿರ್ವಹಿಸಿದ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದೊರಕಿದೆ. ಅಭಿಮಾನಿಗಳು ಬೆಟ್ಟದ ಹೂ ಕನ್ನಡ ಚಿತ್ರರಂಗದಲ್ಲಿ ಕ್ಲಾಸಿಕ್ ಎಂದು ಪರಿಗಣಿಸುತ್ತಾರೆ. ಇದರ ಭಾವನಾತ್ಮಕ ಆಳ, ಬಲವಾದ ನಿರೂಪಣೆ ಮತ್ತು ಸ್ಮರಣೀಯ ಸಂಗೀತಕ್ಕಾಗಿ ಇದು ಮೆಚ್ಚುಗೆ ಪಡೆದಿದೆ. ಪುನೀತ್ ರಾಜ್ಕುಮಾರ್ ಅವರ ಅಭಿನಯವನ್ನು ವಿಶೇಷವಾಗಿ ಅಸಾಧಾರಣವೆಂದು ಎತ್ತಿ ತೋರಿಸಲಾಗುತ್ತದೆ. ಒಟ್ಟಾರೆಯಾಗಿ ಬೆಟ್ಟದ ಹೂ ಕನ್ನಡ ಚಲನಚಿತ್ರ ಉತ್ಸಾಹಿಗಳ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಬೆಟ್ಟದ ಹೂವಿನ ಮುಕ್ತಾಯವು ಸ್ಪರ್ಶ ಮತ್ತು ಚಿಂತನೆಗೆ ಪ್ರೇರೇಪಿಸುತ್ತದೆ. ಪುಸ್ತಕಗಳ ಮೇಲಿನ ರಾಮುವಿನ ಪ್ರೀತಿ ಮತ್ತು ಉತ್ತಮ ಭವಿಷ್ಯದ ಕನಸುಗಳ ನಿರೂಪಣೆಯನ್ನು ನಾವು ಕಾಣಬಹುದು. ಕೊನೆಯಲ್ಲಿ ರಾಮುವಿನ ಹೋರಾಟಗಳು ಮತ್ತು ತ್ಯಾಗಗಳು ಹಿಂದುಳಿದ ಮಕ್ಕಳು ಎದುರಿಸುತ್ತಿರುವ ಕಠೋರ ಸತ್ಯಗಳನ್ನು ಎತ್ತಿ ತೋರಿಸುತ್ತವೆ. ಈ ಕಟುವಾದ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರ ಮೇಲೆ ಶಾಶ್ವತವಾದ ಪ್ರಭಾವವನ್ನು ನೀಡುತ್ತದೆ. ಭರವಸೆ ಮತ್ತು ಶಿಕ್ಷಣದ ಪ್ರಾಮುಖ್ಯತೆಗಳ ವಿಷಯಗಳನ್ನು ಒತ್ತಿ ಹೇಳುತ್ತದೆ. ಸಂತೋಷ ಮತ್ತು ದುಃಖ ಎರಡರಿಂದಲೂ ತುಂಬಿದ ರಾಮುವಿನ ಪ್ರಯಾಣವು ಬಡತನದ ವಿಶಾಲ ಸಾಮಾಜಿಕ ಸಮಸ್ಯೆಗಳು ಮತ್ತು ಎಲ್ಲ ವಿಲಕ್ಷಣಗಳ ವಿರುದ್ಧ ಕನಸುಗಳ ಅನ್ವೇಷಣೆಯನ್ನು ಪ್ರತಿಬಿಂಬಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೀವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ಅವರ ನೆಚ್ಚಿನ ಸಿನಿಮಾವನ್ನು ಕಮೆಂಟ್ ಮಾಡಿ.